ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸ್ವಲ್ಪ ಎಲ್ಲ ವಿಡಿಯೋಗಳು ಮಿಕ್ಸ್ ಆಗಿದೆ. ಮನೆ ಕ್ಲೀನ್ ಮಾಡೋ ವಿಡಿಯೋ, ಸೊ ಡೈಲಿ ವ್ಲಾಗ್ಸು ಎಲ್ಲ ಮಿಕ್ಸ್ ಆಗಿದೆ. ಯಾಕಂದರೆ ಎಲ್ಲದೂ ಈ ಒಂದು ವಿಡಿಯೋದಲ್ಲೇ ಹಾಕ್ತಾಯಿದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆಯಲ್ವಾ, ಸೊ ಅಷ್ಟರಲ್ಲಿ ಈ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಎಡಿಟ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಯಾಕಂದರೆ ಕೆಲಸಗಳು, ಮನೆ ಕೆಲಸದಿಂದ ಬಂದಿದ ತಕ್ಷಣ ಮನೆ ಕೆಲಸ ಮಾಡೋದು ಸ್ಟಾರ್ಟ್ ಆಗ್ತಿತ್ತು. ಮನೇಲಿ 4 ಜನ ಸೇರ್ಕೊಂಡು ಕೆಲಸ ಮಾಡಿದ್ರೂ ಇನ್ನೂ ಕೆಲಸ ಮುಗೀತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಎಡಿಟ್ ಮಾಡೋದೆಲ್ಲ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಹತ್ರ ಬರ್ತಿದೆಯಲ್ವಾ, ಸೊ ಅದಕ್ಕೆ ಇರೋ ವೀಡಿಯೋನೆಲ್ಲ ಅಪ್ಲೋಡ್ ಮಾಡೋಣ ಅಂತ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಚಾಪಿಂಗ್ ಬೋರ್ಡೆಲ್ಲ ಅದೊಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಉಡ್ದು, ಅದಕ್ಕೋಸ್ಕರ ಇವಾಗ ಸ್ಟೀಲ್ದು ಬರ್ತಾ ಇದೆಯಲ್ವಾ, ಅದೇ ಥರದ್ದು ನಮ್ಮ ನಾದಿನಿ ಆರ್ಡರ್ ಮಾಡಿದ್ಲು. ಝೆಪ್ಟೋದಲ್ಲೋ ಫ್ಲಿಪ್ಕಾರ್ಟಲ್ಲೋ ಗೊತ್ತಿಲ್ಲ, ನೋಡಿ ಆರ್ಡರ್ ಮಾಡಿದ್ಲು. ಸೊ ಅದನ್ನು ಕೂಡ ಬಂತು. ಇವಾಗ ಅದನ್ನು ತೆಗಿತಾ ಇದ್ದೀವಿ. ಮತ್ತು ನಮ್ಮದು ಅವನ್ಗೆ ಬಟ್ಟೆದು ಬರುತ್ತಲ್ವ ಕೈದು, ಅದನ್ನು ಆರ್ಡರ್ ಮಾಡಿದ್ದು. ಸೊ ಇದೆಲ್ಲ ಬಂತು. ಇವಾಗೆಲ್ಲ ತೆಗಿತಾ ಇದ್ದೀವಿ. ಉಡ್ದು ಸ್ವಲ್ಪ ಎಲ್ಲ ಕಲೆ ಆಗೋಗ್ಬಿಟ್ಟಿತ್ತು ಕಪ್ಪಗೆ, ಅದು ಯೂಸ್ ಮಾಡೋಕ್ಕಾಗಲ್ಲ ಇವಾಗ ಅಂತ ಅದಕ್ಕೆ ಈ ಥರ ಸ್ಟೀಲ್ ತರಿಸ್ತು. ಪರವಾಗಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಉಡ್ಡೋದಕ್ಕಿಂತ ಸ್ಟೀಲ್ದೇ ಬೆಟರ್ ಅಂತ ಅನಿಸುತ್ತೆ. ಸೊ ಚಪಾತಿ ಹಿಟ್ಟೆಲ್ಲ ಮಿದಿಬೋದು. ಈಗಾಗಲೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಚಪಾತಿ ಹಿಟ್ಟೆಲ್ಲ ಮಿದಿಯೋಕ್ಕೆ, ಚಪಾತಿ ಮಾಡೋಕ್ಕೆ ಎಲ್ಲ ಚೆನ್ನಾಗಿದೆ. ಫಾಯಿಲ್ ಪೇಪರ್ ಕೂಡ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ಅದನ್ನು ಆರ್ಡರ್ ಮಾಡಿದ್ದು, ಅದನ್ನು ಬಂದಿತ್ತು. ನೋಡ್ತಾ ಇದ್ದೀವಿ ಹೇಗೆ ಕಟ್ ಮಾಡೋದು ಅದರಲ್ಲಿ ಅಂತ. ಅದರಲ್ಲೇ ಕೊಟ್ಟಿರ್ತಾರಲ್ವ ಕಟ್ ಮಾಡೋದನ್ನು ಕೂಡ, ಅದರಲ್ಲಿ ಬರುತ್ತಾ ಏನು ಅಂತ ನೋಡ್ತಾ ಇದ್ದು. ಸೊ ಇವಾಗ ಅಂದರೆ ಗ್ರಿಲ್ಲೆಲ್ಲ ಮಾಡ್ತೀವಲ್ವ, ಅದಕ್ಕೆ ಕೆಳಗಡೆ ಎಲ್ಲ ಬಿದ್ದೋಗ್ಬಿಡುತ್ತೆ ಅಂತ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದು. ಕೆಳಗಡೆ ಹಾಕಿದ್ರೆ ಸೊ ಅದು ಆಯಿಲೆಲ್ಲ ಅನ್ಕೋದಿಲ್ಲ ಅಂತ ಇದನ್ನು ಕೀಳ್ತಾ ಇದ್ದೀವಿ. ಆದರೆ ಕೀಳಕ್ಕೆ ಬರ್ತಾಯಿಲ್ಲ, ಅದನ್ನು ನೀಟಾಗಿ ಕೀಳಬೇಕು. ಎಲ್ಲ ಅರ್ಧಂಬರ್ಧ ಅರ್ಧೋಗ್ತಾ ಇತ್ತು. ಸೊ ಇವಾಗ ಅದಕ್ಕೆ ಎತ್ತಿಟ್ಟು. ಇನ್ನು ನನಗೆ ಸನ್ಸ್ಕ್ರೀನ್ ಬೇಕಾಗಿತ್ತು. ಸೊ ಅದಕ್ಕೆ ಈ ಸನ್ಸ್ಕ್ರೀನ್ನ ಆರ್ಡರ್ ಮಾಡಿಸ್ಕೊಂಡಿದ್ದೆ. ಇವಾಗಂತೂ ಸ್ಕೂಲಲ್ಲಿ ತುಂಬ ಬಿಸಿಲು ಬರ್ತಾಯಿದೆ. ಈ ಪ್ರೇಯರಿಗೆ ನಿಂತ್ಕೊಂಡಾಗೆಲ್ಲ ಮುಖಕ್ಕೆ ಹೊಡಿತಾ ಇರುತ್ತೆ ಬಿಸಿಲು. ಸೊ ಅದಕ್ಕೋಸ್ಕರ ಸನ್ಸ್ಕ್ರೀನ್ ಒಂದು ಬೇಕಾಗಿತ್ತು ಅಂತ ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಈ ಸನ್ಸ್ಕ್ರೀನು. ನನ್ನ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ. ಇದನ್ನೆಲ್ಲ ನೋಡ್ತಾ ಇದ್ದೆ ಆನ್ಲೈನಲ್ಲೆಲ್ಲ, ಇಂಡಿಯನ್ ಸ್ಕಿನ್ ಟೋನಿಗೆ ಚೆನ್ನಾಗಿ ಕಾಣಿಸುತ್ತೆ, ಏನೂ ವೈಟ್ ಪ್ಯಾಚಸ್ ಎಲ್ಲ ಕಾಣಲ್ಲ ಅಂತ. ಸೊ ಅದಕ್ಕೆ ನೋಡೋಣ, ಟ್ರೈ ಮಾಡೋಣ ಅಂತ ಚಿಕ್ಕದು ತರಿಸ್ದೆ. ದೊಡ್ಡ ಖಾಲಿ ಆದಮೇಲೆ ದೊಡ್ಡದು ತರಿಸ್ಕೋತೀನಿ. ಫಸ್ಟು ನೋಡಬೇಕಲ್ವ ನಮ್ಮ ಸ್ಕಿನ್ನಿಗೆ ಸೆಟ್ ಆಗುತ್ತೋ ಇಲ್ವೋ ಅಂತ. ಇದು ಪರ್ಪಲ್ ಕಲರಲ್ಲಿ ಬರುತ್ತೆ. ಸೊ ಚೆನ್ನಾಗಿದೆ, ನನ್ನ ಸ್ಕಿನ್ ಟೋನಿಗೆ ನನಗೆ ಮ್ಯಾಚ್ ಆಗ್ತಾಯಿದೆ. ನನಗೆ ತುಂಬ ಇಷ್ಟ ಆಯಿತು. ಇದು ಲೈಟ್ ವೆಯ್ಟ್ ಆಗಿ ತುಂಬ ಚೆನ್ನಾಗಿದೆ. ನಮಗೆ ಬೇರೆ ಯಾವುದು ಸನ್ಸ್ಕ್ರೀನ್ ಸೆಟ್ ಆಗಿಲ್ಲ ಅಂದರೆ ಮೇ ಬಿ ಇದನ್ನು ಟ್ರೈ ಮಾಡ್ಬೋದು. ಅವನಲ್ಲೆಲ್ಲ ಪಾತ್ರೆ ಎತ್ಕೋಬೇಕಾದ್ರೆ ಬಿಸಿ ತಾಗ್ತಾ ಇತ್ತು ಅಂತ ಇದನ್ನು ಕೂಡ ಆರ್ಡರ್ ಮಾಡಿದ್ದು. ಇನ್ನು ಅದನ್ನು ಕೂಡ ಎಲ್ಲ ಒಟ್ಟಿಗೆ ತರಿಸ್ಕೊಂಡು, ಏನಾದರೂ ನಾವು ಬೇರೆದ್ರಲ್ಲಿ ಆರ್ಡರ್ ಮಾಡಬೇಕು ಅಂದರೆ ಅದು ತುಂಬ ಲೇಟ್ ಆಗುತ್ತೆ. ಸೊ ಝೆಪ್ಟೋನೋ ಫ್ಲಿಪ್ಕಾರ್ಟು ನನಗಿನ್ನೂ ನೆನಪಿಲ್ಲ. ಸೊ ಅದರಲ್ಲಿ ಮಾಡಿದ್ದು. ಎಲ್ಲ ಚೆನ್ನಾಗಿ ಬಂದಿತ್ತು. ನೋಡಿ, ಇದು 2 ಬಂದಿದೆ. ಇನ್ನು ನಾನು ಮೀಶೋಯಿಂದ ಸ್ವಲ್ಪ ಬಾಕ್ಸಸ್ ಎಲ್ಲ ಆರ್ಡರ್ ಮಾಡಿದ್ದೆ. ಸೊ ಹಳೆ ಫ್ರಿಜ್ಜಿಗೆ ಏನೂ ಬೇಡ ಅಂತ ನಾನೇನೂ ತರಿಸಿರಲಿಲ್ಲ. ಇವಾಗ ಹೊಸ ಫ್ರಿಜ್ ತೊಗೊಂಡಿದ್ವಲ್ಲ, ಅದಕ್ಕೆ ಇದೆಲ್ಲ ಕವರ್ಸ್ ಬೇಕಾಗುತ್ತೆ. ಮತ್ತು ಬಾಕ್ಸಸ್ ಎಲ್ಲ ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲನೂ ಆರ್ಡರ್ ಮಾಡಿದ್ದೆ. ಅದೆಲ್ಲನೂ ಕೂಡ ಬಂದಿತ್ತು. ಅದಕ್ಕೆ ಇವಾಗೆಲ್ಲ ತೆಗೆದಿಡ್ತಾ ಇದ್ದೀನಿ. ಇದನ್ನು ಎಲ್ಲನೂ ತೊಳೆದು ಇಡಬೇಕು. ಸೊ ಫಸ್ಟ್ ಟೈಮ್ ಯೂಸ್ ಮಾಡ್ಬೇಕಾದ್ರೆ ಎಲ್ಲ ತೊಳೆದು ಇಡಬೇಕಲ್ವ, ಅದಕ್ಕೆ ಈ 6 ಬಾಕ್ಸ್ ಬಂದಿತ್ತು ಮತ್ತು 6 ಕವರ್ಸ್ ಬಂದಿತ್ತು. ಆ ಕವರ್ಸ್ ಬಂದುಬಿಟ್ಟು ಈ ಟೊಮೆಟೊ, ಪೊಟ್ಯಾಟೊ, ಬೀಟ್ರೂಟ್ ಇದೆಲ್ಲ ಹಾಕಿಡೋಕ್ಕೆ ಅದು. ಸೊ ಯೂಸ್ ಆಗಿತ್ತು. ಇನ್ನು ಇವಾಗ ನಮ್ಮದು ವರಮಹಾಲಕ್ಷ್ಮಿ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ನನ್ನ ಮೈದನ ಮೇಲ್ಗಡೆ ಎಲ್ಲ ಎತ್ಕೊಡ್ತಾಯಿದ್ರು. ಫಸ್ಟ್ ವೀಕ್ ಬಂದುಬಿಟ್ಟು ಮೇಲೆಲ್ಲ ಮಾಡ್ಕೊಳ್ಳೋಣ, ಆಮೇಲೆ ಕೆಳಗಡೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಅದಕ್ಕೆ ಇವಾಗ ಮೇಲೆಲ್ಲ ತೆಗಿತಾ ಇದ್ದೀವಿ. ತೆಗೆದು ಒಂದೊಂದಾಗೆ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಲಾಸ್ಟ್ ವರ್ಷವೇ ಎಲ್ಲ ಏನೇನು ಬೇಕು ಏನೇನು ಬೇಡ ಅಂತ ತೆಗೆದು ಎಸ್ತಿದ್ದು. ಅದಕ್ಕೆ ಅಷ್ಟೊಂದೇನು ಇರಲಿಲ್ಲ ಈ ವರ್ಷ. ಆದ್ರೂ ಇದ್ದೇ ಇರುತ್ತಲ್ವ ಏನಾದರೂ ಎಸೆಯೋದು. ಒಂದೊಂದು ಸತಿ ತೆಗೆದಾಗೂ ಬರ್ತಾನೆ ಇರ್ತವೆ ಎಸೆಯೋದು. ಲಾಸ್ಟ್ ಟೈಮೆಲ್ಲ ಬೇಕು ಅಂತ ಇಟ್ಕೊಂಡಿರ್ತೀವಿ, ಅವಾಗ ಬೇಡ ಅಂತ ಎಸಿತೀವಿ. ಸೊ ಹಾಗೆ ನೋಡಿ, ಇಷ್ಟನ್ನು ಎಲ್ಲನೂ ಮೇಲಿಂದ ಎತ್ತಿದ್ದು. ಇನ್ನು ಸ್ವಲ್ಪ ಆರ್ಡರ್ಸ್ ಮಾಡಿದ್ದು ನನ್ನ ನಾದಿನಿ. ಅವಳಿಗೆ ಎಗ್ಸ್ ಎಲ್ಲ ಬೇಕಲ್ವ, ಜಿಮ್ಗೆ ಹೋಗ್ತಾ ಇದ್ದಾಳಲ್ಲ. ಸೊ ಅದಕ್ಕೋಸ್ಕರ ಅವಳಿಗೆ ಏನೇನು ಬೇಕೋ ಅದು ಆರ್ಡರ್ ಮಾಡಿದ್ಲು. ಇನ್ನು ಅದನ್ನು ಕೂಡ ಬಂತು. ನಾನು ಇದನ್ನು ಇನ್ನು ದೇವ್ರದ್ದು ಧೂಪ ಹಾಕೋದು ಅದನ್ನು ಕೂಡ ಮೀಶೋಲ್ಲಿ ಆರ್ಡರ್ ಮಾಡಿದ್ದೆ. ಇನ್ನು ಅದು ಕೂಡ ಬಂದಿತ್ತು. ಇನ್ನು ನಾನು ಕಿಚನಲ್ಲಿರೋ ಪಾತ್ರೆಗಳೆಲ್ಲ ತೊಳೆದಿರಲಿಲ್ಲ. ಫಸ್ಟು ಮೇಲ್ಗಡೆ ಇರೋದೆಲ್ಲ ತೊಳೆಯೋಣ ಅಂತ ಇನ್ನೊಂದು ರೂಮಲ್ಲಿ ಇಷ್ಟು ಪಾತ್ರೆಗಳನ್ನ ಜೋಡಿಸಿಟ್ಟಿದ್ದು. ಸೊ ಇದನ್ನೆಲ್ಲ ತೆಗೆದು ಇದನ್ನೆಲ್ಲ ತೊಳೆದು ಇವಾಗ ಒಣಗಾಕಿಟ್ಟಿದ್ದೀನಿ.
ಇನ್ನು ನಾನು ಕೆಲ್ಸಕ್ಕೆ ಹೋದ್ಮೇಲೆ ನಮ್ಮ ಅತ್ತೆದು ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಮನೆ ಕ್ಲೀನಿಂಗೂ ಅಷ್ಟೇ ಸ್ಕೂಲಿಂದ ಬಂದು ನಮ್ಮ ಮೈದನ ಕೆಲಸದಿಂದ ಬಂದು ಸೊ ನಮ್ಮ ಅತ್ತೆ ಒಂದು ಸ್ವಲ್ಪ ನಮ್ಮ ನಾದಿನಿ ಸ್ವಲ್ಪ ಎಲ್ಲ ಮಾಡ್ಕೊಂಡು ಎಲ್ಲ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀವಿ. ಮನೇಲಿದ್ದರೆ ಒಂಥರ ಕೆಲ್ಸಕ್ಕೆ ಹೋಗಿ ಬಂದು ಮಾಡೋದು ತುಂಬ ಕಷ್ಟ. ಅದಕ್ಕೆ ಎಲ್ಲರೂ ಸೇರ್ಕೊಂಡು 4 ಜನನೂ ಮಾಡ್ಕೋತಾ ಇದ್ದೀವಿ. ಆವಾಗ ನಮ್ಮ ಅತ್ತೆನೂ ಕಿಚನಲ್ಲೆಲ್ಲ ಅಡುಗೆ ಮಾಡ್ಕೊತಾ ಇದ್ದಾರೆ ಅವರು. ನಮ್ಮ ನಾದಿನಿ ಕೆಲ್ಸಕ್ಕೆ ಹೋಗ್ಬೇಕಲ್ವ. ನಾನು ಬೆಳಗ್ಗೆ ನಮಗೆ ಮಾತ್ರ ಮಾಡಿಟ್ಟೋಗಿರ್ತೀನಿ. ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಪಲ್ಯ ಮಾಡಿಟ್ಟೋಗಿರ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಅವ್ರು ಮಾಡ್ಕೋತಾ ಇರ್ತಾರೆ. ಸೊ ಅದನ್ನು ಕೂಡ ಸ್ವಲ್ಪ ವೀಡಿಯೋಸ್ ಇದೆ, ಅದನ್ನು ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿ ಕಡ್ಡಿ ಎಷ್ಟು ಚೆನ್ನಾಗಿ ಬಂದಿದೆ. ಉಳಿತೀಯೋ ಸಲ್ಸ ಇದೆ, ಮೊಟ್ಟೆ ಬೇಕಿರ್ಬೇಕು. ಅವಳೇ ಹೇಳಲ್ವಾ ವಾಂತಿ ಬರಂಗಾಯ್ತದೆ ಅಂತ. ಅಯ್ಯಪ್ಪ ಅವೆಲ್ಲ ನಮ್ ಕೈಲಾಗಲ್ಲ. ತಂದ ಬಾಳೆಹಣ್ಣು ಮತ್ತೆ ಏನ್ ಮಾಡ್ತೀಯ? ಮಾಡಲ್ವಾ? ತಿಂದ ಶೂ ಹಾಕೊಳಕ್ ಹೋಗ್ಬಿಟ್ಟು ಮತ್ತೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫ್ರಿಜ್ ಇಡಕ್ಕೆ. ಏನು ಇನ್ನು ನಾನು ಹೋದ್ಮೇಲೆ ನಮ್ಮ ಅತ್ತೆಗೆ ಫುಲ್ ಕೆಲಸ. ನನ್ನ ಮೈದನನ್ನ ಕಳಿಸ್ಬೇಕು, ನನ್ನ ನಾದಿನಿನ ಕಳಿಸ್ಬೇಕು. ಇನ್ನು ಅವಳು ಜಿಮ್ಮಿಂದ ಬಂದು ಅವಳಿಗೆ ಏನೇನು ಬೇಕೋ ಅಡುಗೆನ ಅವಳು ಮಾಡ್ಕೊಂಡು ಹೋಗ್ತಾಳೆ. ಹೊಡೆದೇ ಹೋಗಿದೆ. ಮೊಸರು ಥರ ಆಗೋಗಿದೆ. ಹೆಂಗಂತೂ ಮೊಸರು ವಾಸನೆ ಬರ್ತಾ ಇದೆ ನೋಡಿ. ಮೊಸರು ವಾಸನೆ ಬರ್ತಾಯಿದೆ. ಏನು ಕೊಡ್ತಾರ ಅನ್ಬೇಡಿ. ಟೈಮ್ ಆಗುತ್ತೆ 12:30 11:30. ನಮ್ಮ ನಾದಿನಿ ಅವಳಿಗೂ ಮತ್ತು ನಮ್ಮ ಯಜಮಾನ್ರಿಗೂ ಹ್ಯಾಟ್ ಆರ್ಡರ್ ಮಾಡಿದ್ಲು. ಸೊ ಬಿಸಿಲು ಜಾಸ್ತಿ ಇತ್ತಲ್ವ, ಹ್ಯಾಟ್ ಹಾಕ್ಕೊಂಡು ಹೋಗಬೇಕು ಅಂತ ಇಬ್ಬರೂ ಆರ್ಡರ್ ಮಾಡ್ಕೊಂಡಿದ್ರು. ನಮ್ಮ ಯಜಮಾನ್ರಿಗೂ ಇಷ್ಟ ಹ್ಯಾಟ್ ಎಲ್ಲ, ಸೊ ಅದಕ್ಕೋಸ್ಕರ ಅವರಿಬ್ಬರಿಗೂ ಒಂದೊಂದು ಆರ್ಡರ್ ಮಾಡ್ಕೊಂಡಿದ್ರು ಪೂಮಾಯಿಂದ. ಸೊ ಬ್ಲ್ಯಾಕ್ ಕಲರ್ದು ಆರ್ಡರ್ ಮಾಡಿದ್ರು, ಚೆನ್ನಾಗಿತ್ತು ನೋಡೋಕ್ಕೆ. ಅಂದಮೇಲೆ ಒಂದು ಕೆಲಸನೂ ಮಾಡೋದಿಲ್ಲ. ಅಷ್ಟೊತ್ತಿಗೆ ಅರ್ಧ ಕೆಲಸ ಮುಗಿದೆ ಬಂದ್ಬಿಡ್ತೀವಿ ಮೇಡಮ್ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಡು ನೋಡಿ 2 ಬೇಕು. ನೀನು ಆಫೀಸ್ ಬೇಕಲ್ವ? ಹಾಂ ಬಾಯ್ ಬಾ. ಹಾಂ ಆಯ್ತು ಬಾಯ್ ಬಾಯ್ ಬಾಯ್. ಹುಷಾರು. ಬಾಯ್. ಮಳೆ ಬರ್ತಾಯಿದೆ. ಹಿಂಗೆ ಕ್ಲೀನ್ ಮಾಡಿದ್ದೀನಿ ಈಗ. ಇಷ್ಟೆಲ್ಲ ಕ್ಲೀನ್ ಮಾಡಿ ಬಗ್ಗಕ್ಕಾಗಲ್ಲ. ಬಾ ಅಲ್ಲಿ ಕೆಳಗಡೆ ಕೆಳಗಡೆ ಐತೆ ಬಾ. ತಗೋ ರಾಗಿ ಇಟ್ಟು ಕೆಳಗಡೆ ಇಡೋ. ಸಕ್ಕರೆ ಖಾಲಿ ಆಯಿತು, ಡಬ್ಬಿ ಸಕ್ಕರೆ ಹಾಕತ್ತೈತಿ. ಬೆಳಗ್ಗೆ ಹೊತ್ತು ಕಾಫಿ ಬನ್ನು ನಂದು, ಆಮೇಲೆ ತಿಂಡಿ. ಇದು ತರಿಸಿದಾಳೆ ನಮ್ಮ ಮಗಳು, ಜೋಳ. ಏನು ತರಿಸಿದಾಳ ಗೊತ್ತಿಲ್ಲ. ಆನಿಯನ್, ಟೊಮೆಟೊ ತರಿಸಿ. ತಿನ್ಕೋ. ನಿನಗೆ ದಿಮಾಕ್ ಜಾಸ್ತಿ. ಏನು
ಶೂ ನೀರು ಬಾಟಲ್ ಇಟ್ಟ ಟೈಮ್ ಇದ್ದಿದ್ರೆ ಶೂ ಇಲ್ಲ ಇದೇ ಚೆನ್ನಾಗಿತ್ತಲ್ಲ. ಬಾಯ್ ಬಾಯ್, ಹುಷಾರು. ಇವಾಗ ಇನ್ನೊಂದು ಮೀಶೋಯಿಂದ ಆರ್ಡರ್ ಬಂದಿತ್ತು. ಸೊ ಬ್ಯಾಗ್ಗಳೆಲ್ಲ ಆರ್ಡರ್ ಮಾಡಿದೆ. ಲಾಸ್ಟ್ ಟೈಮು ಒಂದು ಬ್ಯಾಗ್ ಆರ್ಡರ್ ಮಾಡಿದ್ದೆ, ಅದ್ರಲ್ಲಿ ಬರೀ ಸೀರೆ ಇಟ್ಟಿದ್ದೆ. ಈ ಸತಿನೂ ಸ್ವಲ್ಪ ಎಲ್ಲ ಬ್ಯಾಗ್ಗಳು ಬೇಕಾಗಿತ್ತು. ಈ ಥರ ಬ್ಯಾಗ್ಗಳಿದ್ರೆ ಎಲ್ಲನೂ ಹಾಕಿಟ್ರೆ ಸ್ವಲ್ಪ ಆರ್ಗನೈಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೆ. 10 ಬ್ಯಾಗ್ಸ್ ಏನೋ ಬಂದಿತ್ತು. ಸೊ ಚೆನ್ನಾಗಿತ್ತು. ಆದರೆ ನಾನು ಮುಂಚೆ ತರಿಸಿದ ಕ್ವಾಲಿಟಿ ಚೆನ್ನಾಗಿತ್ತು. ಇದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅನಿಸುತ್ತೆ. ಅದು ಸ್ವಲ್ಪ ಗಟ್ಟಿ ಇತ್ತು. ಇದೊಂದು ಸಲ ತೆಳ್ಳಗಿತ್ತು, ಆದರೆ ಸ್ವಲ್ಪ ಚಿಕ್ಕದಾಗಿತ್ತು ಅಷ್ಟೇ. ಇನ್ನು ಇವಾಗ ಮಿಕ್ಕಿದ ಬಟ್ಟೆ ಎಲ್ಲ ಯಾವ್ದ್ಯಾವ್ದು ಕೊಡೋದಿದೆ ಅದನ್ನೆಲ್ಲನೂ ಮೂಟೆ ಕಟ್ಟಿ ಇಡ್ತಾ ಇದ್ದು. ಈ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನಮಗೆ ಸೋಫಾ ತಂದಿದ್ವಲ್ಲ, ಸೊ ಅದಕ್ಕೆ ಕವರ್ ಇನ್ನೂ ತಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ತರೋಣ ಅಂತ ಹೋಗಿದ್ದು. ಈ ಥರ ಕವರ್ ತಂದು ತುಂಬ ಚೆನ್ನಾಗಿತ್ತು, ಆದರೆ ತುಂಬ ರೇಟ್ ಹೇಳಿದ್ರು. ಇಷ್ಟಕ್ಕೂ ಸೇರಿ 2000 ಎಷ್ಟೋ ಆಯಿತು. ಸೊ ತುಂಬ ರೇಟ್ ಆಯಿತು. ಈ ಕೆಳಗಡೆ ಹಾಕೋಕ್ಕೆ ಮತ್ತು ಮೇಲ್ಗಡೆ ಹಾಕೋಕ್ಕೆ ತುಂಬ ರೇಟಾಗಿ ಹೋಗ್ಬಿಟ್ಟಿದೆ. ಆವಾಗಿನ ಥರ ಇಲ್ಲ. ಇವಾಗ ಏನು ತೊಗೋಬೇಕಂದ್ರೂ ರೇಟಾಗಿ ಹೋಗಿದೆ. ಸೊ ಇದಿಷ್ಟಕ್ಕೆ ನೋಡಿ ಇಷ್ಟಾಯಿತು. ಏನು ತೊಗೊಳೋದೋ ಬಿಡೋದೋ ಗೊತ್ತಿಲ್ಲ. ಆವಾಗೆಲ್ಲ 500ಗೆ ಬರ್ತಾಯಿತ್ತು. ಇವಾಗ 500ಗೆ ಏನೂ ಬರೋದಿಲ್ಲ, ಹಂಗಾಗಿ ಹೋಗ್ಬಿಟ್ಟಿದೆ. ಸೊ ನಮ್ಗೆ ಇಷ್ಟ ಆಗಿರೋದನ್ನು ನಾವು ತೊಗೊಳ್ಬೇಕಲ್ವ. ಯಾವುದೋ ತೊಗೊಂಡ್ರೆ ನಮ್ಗೆ ಹಾಕೋಕ್ಕೂ ಇಷ್ಟ ಆಗಲ್ಲ ಅಂತೇಳಿ ಇದನ್ನು ತೊಗೊಂಡು. ಇನ್ನೂ ಕಮ್ಮಿ ರೇಟ್ ನೋಡಿದ್ದು, ಆದರೆ ಅದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ಸೋಫಾಗೆ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ತೊಗೊಂಡು ಬಂದು. ಇದು ನಮ್ಮ ಸೋಫಾ ಕಲರ್ಗೂ ಕೂಡ ಮ್ಯಾಚ್ ಆಗ್ತಾಯಿದೆ. ಇನ್ನು ನಾವೆಲ್ಲ ಬೆಳಗ್ಗೆ ಹೋದ್ಮೇಲೆ ಇವಾಗ ನಮ್ಮ ಅತ್ತೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಇನ್ನು ನಮ್ಮ ನಾದಿನಿ ಆಫೀಸ್ ಕಡೆಯಿಂದ ಸ್ವಲ್ಪ ಫುಡ್ಸ್ ಬಂದಿತ್ತಂತೆ. ಸೊ ಹೇಗಿದೆ ಅಂತ ಸೆಲೆಕ್ಟ್ ಮಾಡೋಕ್ಕೆ ಅವಳಿಗೆ ಕಳಿಸಿದ್ರು. ಅವಳಿಲ್ಲ ಅಂತ ಇವಾಗ ನನ್ನ ಮೈದನ್ನ ತಿಂದು ನೋಡ್ತಾ ಇದ್ದಾರೆ. ಇದು ಕೇರಳ ಸ್ಟೈಲ್ ಫುಡ್ಡು. ಸೊ ಬರೀ ಪಲ್ಯಗಳೇ ಇರುತ್ತೆ ಜಾಸ್ತಿ. ನಮ್ಮ ಥರ ಅನ್ನ ಸಾರೆಲ್ಲ ತಿನ್ನಲ್ವಲ್ಲ, ಅವರು ಜಾಸ್ತಿ ಪಲ್ಯಗಳೇ ತಂದಿದ್ದಾರೆ. ಮತ್ತು ಒಂದು 3 ಥರದ ಕುಸಲಕ್ಕಿ ಅನ್ನ. ಸ್ವೀಟ್ಗಳೇನೋ ಚೆನ್ನಾಗಿತ್ತು. ಕುಸಲಕ್ಕಿ ಅನ್ನ ಸಾಕು, ನೀನು ಊಟ ಮಾಡಲ್ಲ. ಏನು ಕೊಟ್ಬಿಟ್ಟವನಂತಲ್ಲಿ ಕುಸಲಕ್ಕಿ ಅನ್ನ, ಹಪ್ಳ, ಒಂದು ಟೈಪ್ ಪಲ್ಯ. ಇದಕ್ಕೆ ಚಪಾತಿನ ಏನಾರ ಕೊಡ್ಬೇಕು ತಾನೆ. ಬರೀ ಪಲ್ಯಗಳೇ ಕೊಟ್ಟವ್ರಪ್ಪ. ಅಯ್ಯೋ ಇದೇನು ಪಲ್ಯನಪ್ಪ ಇದು. ಒಂದು ಚೂರು ಹಾಕೊಂಡಿಡು. ಚಪಾತಿ ಅದ ಟೇಸ್ಟ್ ನೋಡೋಕೆ ಒಂದು ಚೂರು ಕೊಟ್ಟವ್ರೆ. ಅದಕ್ಕೆ ಸ್ವೀಟ್ಗೆ ಈ ಕಪ್ಪದಕ್ಕೆ ಬೆಲ್ಲ ಹಾಕೋರೆ. ಯಾವ ಥರ ಐತೆ ಅಂದರೆ ಈ ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಡ್ತಾರೆ ಗೊತ್ತಾ, ಆ ಥರ ಇದೆ ಜಾಗರಿ ಸ್ವೀಟ್. ಅದು ಇನ್ನೊಂದು ಟೇಸ್ಟ್ ಮಾಡ್ತಾ ಒಂಥರ. ಇವತ್ತೇನಾಯಿತು ಅಂದರೆ, ಇವಾಗ ಕಾಫಿ ಕುಡಿತಾ ಇದ್ದೀನಿ. ಕಿಚನಲ್ಲಿ ಟೈಫಾಯ್ಡ್ ಕೆಳಗಡೆ ಮೊಬೈಲು ಟೈಫಾಯ್ಡ್ 2 ಬಿದ್ದೋಯ್ತು. 2 ಬಿದ್ದೋಗಿ ಡಬ್ ಅಂತ ಬಿದ್ದೋಯ್ತು ಕೆಳಗಡೆ. ಮೊಬೈಲ್ ತೊಗೊಂಡು ಒಂದು ದಿವಸ ಕೆಳಗೆ ಬಿದ್ದಿರಲಿಲ್ಲ, ಏನೂ ಆಗಿರಲಿಲ್ಲ. ಇವಾಗ ನೋಡಿದ್ರೆ ಪೂರ್ತಿ ಕೆಳಗೆ ಬಿದ್ದೋಗಿ ಟೆನ್ಷನ್ ಆಗೋಯ್ತು. ಮೊಬೈಲ್ ಬಿದ್ದು ಬೇಜಾರಾಗೋಯ್ತು. ಟೈಫಾಯ್ಡು ಬಿದ್ದೋಯ್ತು, ಮೊಬೈಲು ಬಿದ್ದೋಯ್ತು. ಏನು ಮಾಡೋದು ಹೇಳ್ರಿ, ಒಂದೊಂದು ಸತಿ ಹಿಂಗೆ ಆಗ್ತವೆ. ಏನಾರ ಮಾಡೋಕ್ಕೆ ಹೋಗ್ತಾರೆ ಏನೋ ಒಂದು ಆಗುತ್ತೆ. ಅರ್ಜೆಂಟಲ್ಲಿ ಮಾಡ್ತಾ ಇರ್ತೀವ, ಟೆನ್ಷನಲ್ಲಿ ಟಿಫನ್ ಕಟ್ಟಬೇಕು, ಈ ಕಡೆ ಮಕ್ಕಳು ರೆಡಿ ಆಗ್ತಾ ಇರ್ತಾರೆ. ಟೆನ್ಷನ್ ಬೇಗ ಮಾಡಬೇಕು ಅನ್ನೋ ಮೂಡಲ್ಲಿ ಬಿದ್ದೋಗಿದ್ದು ಗೊತ್ತಾಗಿಲ್ಲ, ಏನೂ ಗೊತ್ತಾಗಿಲ್ಲ. ತಿರುಗಿ ನಿಂತ್ಕೊಂಡಿದ್ದು ಡಬ್ ಅಂತ ಬಿದ್ದ ತಕ್ಷಣ ಏನೋ ಬಂದ್ಬಿಡ್ತೇನೋ ಅಂತ ಒಬ್ಬಳೇ ಎಷ್ಟು ಹೆದ್ರುಕೊಂಡಿದ್ದೀನೋ ನನಗೆ ಗೊತ್ತು. ಹಂಗಾಗೋಗ್ಬಿಟ್ಟಿದೆ ಇವತ್ತಿಂದು. ಹೆಂಗಾಗಿತ್ತು ಅಂದರೆ ಒಡೆದೋಯ್ತು ಬಿಡು. ಟೈಫಾಯ್ಡು ಹೋಯ್ತು, ಮೊಬೈಲು ಹೋಯ್ತು ಅಂದ್ಕೊಂಡಿದ್ದೆ. ದೇವ್ರ ದಯದಿಂದ ಏನೂ ಆಗಿಲ್ಲ ಸದ್ಯ. ಅಯ್ಯೋ ನೋಡಂಗೆ ನಾವು ಮಾಡಿದ್ರೆ ತಪ್ಪು ಗೊತ್ತಾಗಲ್ಲ, ಇನ್ನೊಬ್ರು ಮಾಡಿದ್ರೆ ತಪ್ಪು ಹೆಂಗೆ ಗೊತ್ತಾಗತ್ತೆ. ನಾವು ಬೈತೀವಿ, ಮಕ್ಳೇನಾರ ಒಂದು ತಪ್ಪು ಮಾಡಿದ್ರೆ, ಒಂದು ಬೀಳ್ಸಿದ್ರೆ, ಒಂದು ಹೊಡೆದ್ರೆ, ಎಲ್ಲ ಹೊಡೆದಾಕಿದ್ರೆ ನಿಮ್ಗೆ ಜವಾಬ್ದಾರಿ ಇಲ್ವಾ, ಜವಾಬ್ದಾರಿಯಿಂದ ಮಾಡಬಾರ್ದಾ, ಹಂಗೆ ಹಿಂಗೆ ಅಂತ ಬೈತೀವಿ ಮಕ್ಕಳಿಗೆ. ಅದೇ ತಪ್ಪು ನಾವು ಮಾಡಿದ್ರೆ ಯಾರು ಬೈತಾರೆ ನಮಗೆ? ನೋಡಿ, ಅದೇ ಅಷ್ಟೇ ಅರ್ಥ. ನಾವು ತಿಳ್ಕೊಂಡು ಮಕ್ಕಳನ್ನ
ಸುಮ್ಮನೆ ಆಗ್ಬಿಡು. ನಾವು ಮಾಡೋದು ತಪ್ಪು, ಅವ್ರು ಮಾಡೋದು ತಪ್ಪಲ್ವಾ? ಅವ್ರಿಗೆ ನಾವು ದಂಡಿಸ್ತೀವಿ, ನಮ್ಗೆ ಯಾರು ದಂಡಿಸ್ತಾರೆ? ದಂಡಿಸಲ್ಲ ಅಲ್ವಾ? ಮಕ್ಕಳು ಒಂದು ತಪ್ಪು ಮಾಡಿದ್ರೆ ನಾವು ಕ್ಷಮಿಸ್ಬಿಟ್ಟು ಸುಮ್ಮನೆ ಇರಬೇಕು. ಅದೇ ದೊಡ್ಡವ್ರ ಲಕ್ಷಣ. ಹಂಗೆ ಮಾಡಿದ್ರೇ ದೊಡ್ಡವ್ರದ್ದು. ಇಲ್ಲ ಯಾಕೆ ಹೊಡೆದಾಕ್ತೆ ಅಂತೇಳಿ ಜಗಳ ಆಡೋದು, ಕಿರ್ಚಾಡೋದು ಮಾಡೋದು, ಮನೆಯಲ್ಲಿ ನೆಮ್ಮದಿ ಹಾಳಾಗತ್ತೆ. ಮಾಡೋಕ್ಕೆ ಹೋಗ್ಬಾರ್ದು ಯಾವುದೇ ಆಗಿರಲಿ. ಬೇಜಾರಾಗೋಯ್ತು. ಇನ್ನೂ ಕೆಲಸ ಇದೆ. ನಮ್ಮದು ವರಮಹಾಲಕ್ಷ್ಮಿ ಕ್ಲೀನಿಂಗ್ ಇನ್ನೂ ಮುಗ್ದಿಲ್ಲ. ನಮ್ಮ ಮನೆ ಎಲ್ಲ ಹಂಗಂಗೆ ಬಿದ್ದಿದೆ. ಇನ್ನು ಇದೊಂದು ಹಾಲಿದೆ, ಫೈನಲ್ ಟಚಪ್ ಕೊಡಬೇಕು. ಫ್ರಿಜ್ ಇದೆ. ಇನ್ನು ಏನೇನು ಕೆಲಸ ಇದೆ. ಕೆಲ್ಸಕ್ಕೆ ಹೋಗ್ತಾರೆ, ಬಂದು ಸ್ವಲ್ಪ ಮಾಡ್ತಾರೆ. ಕೆಲ್ಸಕ್ಕೆ ಹೋಗ್ತಾರೆ, ಸ್ವಲ್ಪ ಬಂದು ಮಾಡ್ತಾರೆ. ತುಂಬ ಮಿಸ್ ಆಗಿದೆ ಮನೆ. ಇವತ್ತು ನಾಳೆಲಿ ಮುಗಿಸ್ಬಿಡ್ಬೇಕು. ಏನು ಮಾಡೋದು? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.